ಏಯ್ ಕಣ್ಣನ್ನ ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಈಗ? ಆ ಪ್ರಶ್ನೆನ ನನಗ್ ಕೇಳೋದ್ರ ಬದಲು ನಿನಗ್ ನೀನೇ ಕೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಅಲ್ಲ, ನಾನಾದ್ರೆ ಧೂಪ ಹಾಕೊಂಡ್ ಬರ್ತಿದ್ದೆ, ನೀನ್ ಫೋನ್ ಯೂಸ್ ಮಾಡ್ಕೊಂಡ್ ಬರ್ತಿದ್ದೆ ತಾನೆ? ಫೋನ್ ಆಮೇಲೆ ನೋಡಕ್ ಆಗಲ್ವಾ? ಫೋನಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಆಯ್ತು ನೋಡ್ತಿದ್ದೆ. ನಿನ್ಗೇನ್ ಪ್ರಾಬ್ಲಮ್? ಕನಿಕಾ, ಬೆಳಬೆಳಗ್ಗೆ ಯಾಕೆ ಜಗಾಡ್ತೀಯ? ಅದು ನನಗೆ ಹೇಳ್ಬೇಡ, ನಿನ್ ಹೆಂಡತಿಗೆ ಹೇಳು. ಅಲ್ಲ, ಅವ್ರು ಯಾಕೆ ಹೀಗೆ ನಗಾಡ್ಕೊಂಡು ಹೋಗ್ತಿದ್ದಾರೆ? ಫ್ರೆಂಡ್ ಏನ್ ಫ್ರೆಂಡ್ ನೀನು? ಆ ಕೈಯಲ್ಲಿ ಪ್ರೇಮ ಪತ್ರ, ಈ ಕೈಯಲ್ಲಿ ಗುಲಾಬಿ ಹೂ ತರ್ತೀಯ ಅಂದ್ರೆ ಏನೋ ಹಿಡ್ಕೊಂಡ್ ಬಂದಿದೀಯಲ್ಲ. ಅಯ್ಯೋ ಗೆಳತಿ, ಏನ್ ಗೆಳತಿ, ಬೆಳಗ್ನೆ ಶುರು ಹಚ್ಕೊಂಡ್ಬಿಟ್ರಾ? ಪ್ಲೀಸ್ ಸ್ಟಾಪ್ ಮಾಡಿ. ನೋಡು, ನೀನ್ ನನ್ನನ್ನ ಸ್ಟಾಪ್ ಮಾಡಕ್ ಬರ್ಬೇಡ, ನಿನ್ ಮನ್ಸಲ್ಲಿ ಇರೋದನ್ನ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡು. ಅಯ್ಯೋ ಗೆಳತಿ, ಆ ಥರ ಎಲ್ಲ ಏನೂ ಇಲ್ಲ, ಪ್ಲೀಸ್ ಸುಮ್ಮನೆ ಇರ್ತೀರಾ? ಒಂದ್ ವೇಳೆ ಹೇಳ್ಕೊಳಕ್ ಹೋಗಿ ಈಗಿರೋ ಫ್ರೆಂಡ್ಶಿಪ್ ಹಾಳಾದ್ರೆ ಏನ್ ಮಾಡೋದು? ಹಾಗೇನಾದ್ರೂ ಆದ್ರೆ ಅದನ್ನ ಬೇರ್ ಮಾಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಫ್ರೆಂಡು, ನೀ ಸುಮ್ನೆ ಏನೇನೋ ಯೋಚನೆ ಮಾಡ್ತಿದೀಯ, ಹಾಗೆಲ್ಲ ಏನೂ ಆಗಲ್ಲ. ಭಾಗ್ಯಂಗೆ ನಿನ್ ಕಟ್ರೆ ಇಷ್ಟ ಅಂತ ಹೇಳಿದ್ದೀನಿ ತಾನೆ ನಾನು. ನೀ ಹೇಳಿದ ತಕ್ಷಣ ಅವಳು ಖಂಡಿತ ಒಪ್ಕೋತಾಳೆ. ನೀನ್ ಯಾಕೆ ಸುಮ್ನೆ ಭಯ ಪಟ್ಕೋತಿದ್ಯಾ? ಗೆಳತಿ, ಈ ಮಾತನ್ನ ನೀವಷ್ಟೇ ಹೇಳ್ತಾ ಇರೋದು. ನೋಡಿ, ನೀವ್ ಹೇಳಿದ ವಿಷಯ ಕನ್ಫರ್ಮ್ ಆಗ್ಲಿ, ಆಮೇಲೆ ನೋಡೋಣ. ಅಷ್ಟೇ ತಾನೇ, ಇವಾಗ್ಲೇ ಚೆಕ್ ಮಾಡೋಣವ. ಈಗ ಅವಳು ಅಡಿಗೆ ಮನೇಲಿ ಇದ್ದಾಳೆ, ನಾವು ಆ ಕಡೆಯಿಂದ ಹೋಗೋಣ. ಅವಳು ನಿಮ್ಮನ್ನು ನೋಡ್ದೆ ಆದಿವರೆ ಬಂದ್ರ ಅಂತಾಳೆ, ಸರಿನಾ? ಚಾನ್ಸೇ ಇಲ್ಲ ಗೆಳತಿ. ಚಾನ್ಸೇ ಇಲ್ಲ? ಅದೇ ಚಾನ್ಸ್ ಇಲ್ಲ, ನಾನು ನೋಡ್ತೀನಿ. ಅಕಸ್ಮಾತ್ ಅವಳು ನಾನ್ ಹೇಳ್ದಾಗ ಮಾಡಿದ್ರೆ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅರ್ಥ, ಸರಿನಾ? ಗೆಳತಿ, ಅದೆಲ್ಲ ಪಾಸಿಬಲ್ ಇಲ್ಲ. ನೀವು ಸುಮ್ಮನೆ ಚಾಲೆಂಜ್ ಹಾಕ್ಬೇಡಿ. ನನ್ನನ್ನು ನೋಡ್ದೇನೆ ನಾನು ಬಂದಿದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ? ಅವ್ರ ಬೆನ್ನಲ್ಲಿ ಏನು ಕಣ್ಣಿದೆಯಾ? ಅವಳ ಬೆನ್ನಲ್ಲಿ ಕಣ್ಣು ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಮನಸ್ಸಲ್ಲಿ ಪ್ರೀತಿ ಇದೆ, ಅದು ನನಗೆ ಗೊತ್ತು. ಈಗ ಅವಳು ನಿನ್ನನ್ನು ನೋಡದೆ ಕರೀತಾಳೆ, ಬಾ ನೀನು ಬಾ. ಈಗ ನೋಡ್ತಾ ಇರು, ನೀನು 3 ಹೆಜ್ಜೆ ಇಡೋದ್ರಲ್ಲಿ ಅವಳು ನಿನ್ನ ಹೆಸರು ಕರೀತಾಳೆ. ಚಾನ್ಸೇ ಇಲ್ಲ, ನೋಡಿ ಬಿಡೋಣ. ಆದಿಯವರೇ ಬಂದ್ರ? ಏನಿಲ್ಲ. ಏನಿಲ್ವಾ? ಮತ್ ಅದೆಲ್ಲ ಏನು? ಅದನ್ನೆಲ್ಲ ಯಾಕೆ ತಂದ್ರಿ?
ಹೋ ಇದಾ ಓ ಇದೆ. ಇದನ್ನೆಲ್ಲ ಯಾಕೆ ತಂದ್ರಿ ಅಂತ ಕೇಳ್ತಾ ಇದ್ದೀನಿ. ರೀಲ್ಸ್ ಮಾಡೋದಕ್ಕೆ. ರೀಲ್ಸಾ? ಇದೇನು ಹೊಸದಾಗಿ ಕೇಳ್ತಾ ಇದ್ದೀರಲ್ಲ ಭಾಗ್ಯ ಅವರೇ, ನಿನ್ನೆ ಹೇಳಿದ್ನಲ್ಲ ಅದೇ ಮಾರ್ಕೆಟಿಂಗ್ಗೆ ಅಂತ. ಓ ಅದಕ್ಕ? ಏನು ರೀಲ್ಸಾ? ಇದಕ್ಕಿರೋ ಆಸಕ್ತಿ ಓದಲ್ಲಿ ಇದ್ದಿದ್ರೆ ಒಂದಿಷ್ಟಾರು ಮಾರ್ಕ್ಸ್ ಬಂದಿರೋದು. ಅದೇವ್ರೆ, ಈ ಸಾಂಬಾರ್ ಟೇಸ್ಟ್ ಹೇಗಿದೆ ನೋಡಿ. ಸೂಪರ್ ಆಗಿದೆ ಭಾಗ್ಯ ಅವರೇ. ನಿಜವಾಗ್ಲೂ? ನೀವು ಮಾಡಿದಿರ ಅಂದ್ಮೇಲೆ ಕೇಳ್ಬೇಕಾ? ನೋಡ್ದ್ಯಾ, ಇಲ್ಲಿರೋರು ಯಾರನ್ನೂ ಕೇಳಿಲ್ಲ. ನಿನ್ನ ಹತ್ರ ಬಂದು ಅದೇ ಅವರೇ ಟೇಸ್ಟ್ಲು ಮಾಡ್ತೀರಾ ಅಂತ ಕೇಳಿದ್ಲು. ಯಾಕೆ? ಇದ್ರ ಅರ್ಥ ಏನು? ತನ್ಮಯ್ ನಡೀರಿ ಹೋಗೋಣ. ಈ ನಮ್ಮ ಆದಿಗೆ ಈ ವಯಸ್ಸಿಗೆ ಇಷ್ಟೊಂದು ಮರವಾದ್ರೆ ಹೇಗೆ? ಅವ್ನಿಗೆ ಹೇಳಿದ್ದೀನಿ ಅಲ್ಲಿ ಹೋದ ತಕ್ಷಣ ಫೋನ್ ಮಾಡೋ, ಭಾಗ್ಯ ರಾಯರ ಜೊತೆ ಮಾತಾಡ್ಬೇಕು ಅಂತ. ಇನ್ನೂ ಫೋನ್ ಮಾಡಿಲ್ಲ. ಪ್ಲೇಸ್ ತನ್ಮಯ್, ಅಂಕಲ್ ಅದು ಹೈಟ್ ಸ್ವಲ್ಪ ಕಡಿಮೆ ಮಾಡೋ ಹೇಳ್ತೀನಿ. ಹಾ. ಚೂರ್ ಚೂರ್ ಚೂರೇ. ನೋಡಿ, ಇವಾಗ ನೋಡಿ ಅಂಕಲ್. ಸಾಕು 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 ಕರೆಕ್ಟ್ ಆಗಿದೆ. ತನ್ವಿ ಆ ಮೊಬೈಲ್ ಇಡಕ್ ಟೈಟ್ ಆಗಿದೆಯಾ ನೋಡು, ಆಮೇಲೆ ಮೊಬೈಲ್ ಬಿದ್ದೋಗ್ಬಾರ್ದು. ಹಾ, ಟೈಟ್ ಇದೆಯಾ? ಹಾ ನೋಡಿ, ಕೆಳಗಡೆ ನಾಬ್ ಇದೆ ನೋಡು. ಅಯ್ಯೋ ಅಪ್ಪ ಕಾಲ್ ಮಾಡಕ್ ಹೇಳಿದ್ರು, ಇಲ್ಲಿ ಬಂದ್ಮೇಲೆ ಮರ್ತೇ ಬಿಟ್ಟಿದ್ದೀನಿ. ಈಗ ಸಖತ್ ಬಯಸ್ಕೋಬೇಕು. ಸಾರಿ ಅಪ್ಪ. ಹೇಳಿದ ಕೆಲಸ ಮಾಡ್ಲಿಲ್ಲ ಅಂದ್ರು ದಾರಿ ಮಾತ್ರ ಬಹಳ ಚೆನ್ನಾಗಿ ಹೇಳ್ತೀಯ ನೀನು. ಸಾರಿ ಅಪ್ಪ, ಮರ್ತ್ಬಿಟ್ಟೆ. ಸರಿ, ಇವಾಗ್ಲಾದ್ರೂ ಫೋನ್ ಕೊಡ್ತೀಯೋ ಇಲ್ವೋ? ಹಾ ಕೊಟ್ಟೆ ಅಪ್ಪ, ಕೊಟ್ಟೆ. ಅಂಕಲ್, ಅಪ್ಪ ಕಾಲ್ ಮಾಡ್ತಾ ಇದ್ದಾರೆ. ಕುಡ್ ಸ್ಪೀಕರ್ ಫೋನ್. ಹಲೋ ಬ್ರೋ ತಾತ, ಹೇಗಿದ್ದೀರಾ? ಏನು ಚೋಟ್ ಮೆಣಸಿನ್ಕಾಯಿ? ಬ್ರೋ ತಾತ, ನಿಮ್ಮನ್ನ ನೋಡಿ ತುಂಬಾ ದಿವಸ ಆಯ್ತು. ಯಾವಾಗ ಸಿಗ್ತೀರಾ? ಸಿಗ್ತೀನಿ, ಸದ್ಯದಲ್ಲಿ ಸಿಗ್ತೀನಿ. ಎಲ್ಲೋ ನಿಮ್ ತಾತ? ಇಲ್ಲೇ ಇದ್ದಾರೆ. ನಮಸ್ತೆ, ಹೇಗಿದ್ದೀರಿ? ಆರಾಮ ತಾನೆ? ಅದನ್ನ ನಾನ್ ನಿಮಗ್ ಕೇಳ್ಬೇಕು ರಾಯರೇ, ನೀವ್ ಆರಾಮಿದ್ದೀರಾ? ಎಲ್ಲಾ ವಿಷಯ ಕೇಳಿ ತುಂಬಾನೇ ಬೇಜಾರಾಯ್ತು. ಏನ್ ಮಾಡೋದು ಕಾಮತ್ತವ್ರೆ, ಎಲ್ಲ ನಮ್ಮ ಹಣೆ ಬರ ಅಂತ ಸುಮ್ಮನಿರ್ಬೇಕು ಅಷ್ಟೇ, ನಮ್ಮ ದುರ್ವಿಧಿ. ಯಾಕೆ ಹಾಗೆ ಅನ್ಕೋತೀರಾ? ಎಲ್ಲ ಆಗಿದ್ದು ಆ ಮನೆ ಹಾಳು ತಾಂಡವನಿಂದ ತಾನೆ. ಈಗ್ಲೂ ನನಗೊಂದು ಮಾತು ಹೇಳಿ, ಅವನ್ನ ಮನೆಯಿಂದ ಹೊರಗೆ ಯಾಕೆ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವ ದಯವಿಟ್ಟು ಬೇಡ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡಿ. ಹಾಗೆಲ್ಲ ಮಾಡಿದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಭಾಗ್ಯ, ನೀನು ಒಬ್ಳೆ ಮಗಳೇ, ಈ ರೀತಿ ಯೋಚನೆ ಮಾಡಕ್ ಸಾಧ್ಯ? ನಿನ್ನ ಒಳ್ಳೆ ಮನಸ್ಸಿಗೆ ಅವನು ಯೋಗ್ಯ ಅಲ್ಲಮ್ಮ. ನಿನ್ನ ಜೀವನ ಹೀಗಾಗೋದಕ್ಕೆ ಯಾರು ಕಾರಣ? ಅವನೇ ತಾನೇ. ಸರಿಯಾಗಿ ಹೇಳಿದ್ರಿ ಕಾಮತ್ ಅವ್ರೆ. ನೋಡಿ ಕುಸುಮ ಅವ್ರೆ, ಬೇಜಾರ್ ಮಾಡ್ಕೋಬೇಡಿ, ನಿಮ್ ಮಗನ ಬೈತಾ ಇದ್ದೀನಿ ಅಂತ. ಅಯ್ಯೋ, ನೀವು ಇಲ್ದೇ ಇರೋದನ್ನ ಸೃಷ್ಟಿ ಮಾಡ್ಕೊಂಡು ಹೇಳ್ತಿದ್ದೀರಾ? ಇಲ್ಲ ತಾನೆ, ಇರೋದನ್ನೇ ಹೇಳ್ತಿದ್ದೀರಾ ತಾನೆ. ನಮಗೆ ಯಾಕೆ ಬೇಜಾರು ಹೇಳಿ? ಹೌದು ಕಾಮತ್ತವ್ರೆ, ಅವನೊಂದಿಷ್ಟು ಸರಿಯಾಗಿದ್ದಿದ್ರೆ ಇವತ್ತು ನಮ್ಮ ಜೀವನ ಹೇಗಿರ್ತಿರ್ಲಿಲ್ಲ. ಹಾಗಂತ ನಾವೇನು ನರಕದಲ್ಲಿದ್ದೀವಿ ಅಂತ ಅರ್ಥ ಅಲ್ಲ. ನಾವಿಲ್ಲಿ ಚೆನ್ನಾಗೇ ಇದ್ದೀವಿ ಕಾಮತ್ತವ್ರೆ. ಸುನಂದ ಅವರು ಬೀಗರು ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಮತ್ತೆ ನಮ್ ಬೀಗರು ಅಂದ್ರೆ ಸುಮ್ನೆನಾ ಅಲ್ವಾ ಬೀಗ್ರೆ? ಅಯ್ಯೋ ಹಾಗೇನಿಲ್ಲ, ನಮ್ಮ ಮನೆ ಚಿಕ್ಕದೆ, ಇವ್ರು ಹೊಂದ್ಕೊಂಡು ಹೋಗ್ತಾ ಇದಾರಲ್ಲ ಅದೇ ಖುಷಿ. ಮನೆ ಸಣ್ಣದಾದ್ರು
ಎಲ್ರೂ ಬಂದು ನಮ್ಮ ಮನೇಲೇ ಇರ್ಲಿ ಅಂತ ಹೇಳ್ತಿರಲ್ಲ, ಆ ಮನಸ್ಸಿದೆಯಲ್ಲ ಅದೇ ದೊಡ್ಡದಲ್ವಾ? ಏನ್ ರಾಯ್ರ, ನಾನು ಹೇಳಿದ್ ಸರಿ ತಾನೆ? 100ಕ್ಕೆ 100 ಸರಿ ಕಾಮತ್ತವ್ರೆ. ಸರಿ, ನೀವೆಲ್ರೂ ಹೇಗಿದ್ದೀರೋ ಅಂತ ಕುತೂಹಲ ಆಯ್ತು, ಕೇಳೋಣ ಅಂತ ಫೋನ್ ಮಾಡಿದೆ. ನೀವು ಮಾತಾಡೋದ್ ನೋಡಿದ್ರೆ ನನಗೆ ಸಮಾಧಾನ ಆಯ್ತು, ನೀವೆಲ್ಲ ಆರಾಮಾಗಿದ್ದೀರಾ ಅಂತ. ಎಲ್ರು ಹೀಗೆ ಖುಷಿಯಾಗಿರಿ. ಸದ್ಯದಲ್ಲೇ ಭೇಟಿ ಮಾಡೋಣ. ಸರಿ ಕಾಮತ್ತವ್ರೆ. ಏನಾಗಿತ್ತು ಅಂತ ತುಂಬಾ ಟೆನ್ಷನ್ ಆಗಿದೆ, ಈಗ ಸ್ವಲ್ಪ ನೆಮ್ಮದಿ ಆಯ್ತು. ಓಕೆ, ಏಯ್, ಕಣ್ಣನ್ನ ನೆತ್ತಿ ಮೇಲೆ ಇಟ್ಕೊಂಡು ಓಡಾಡ್ತಿದ್ಯಾ ಈಗ? ಆ ಪ್ರಶ್ನೆನ ನನಗೆ ಕೇಳೋದ್ರ ಬದಲು ನೀನೇ ಕೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಅಲ್ಲ, ನಾನಾದ್ರೆ ಧೂಪ ಹಾಕೊಂಡ್ ಬರ್ತಿದ್ದೆ, ನೀನ್ ಫೋನ್ ಯೂಸ್ ಮಾಡ್ಕೊಂಡ್ ಬರ್ತಿದ್ದೆ ತಾನೆ? ಫೋನ್ ಆಮೇಲೆ ನೋಡಕ್ ಆಗಲ್ವಾ? ಫೋನಲ್ಲಿ ಏನೋ ಇಂಪಾರ್ಟೆಂಟ್ ಕೆಲಸ ಆಯ್ತು ನೋಡ್ತಿದ್ದೆ. ನಿನ್ಗೇನ್ ಪ್ರಾಬ್ಲಮ್? ಕನಿಕಾ, ಬೆಳಗ್ಗೆ ಯಾಕೆ ಜಗಳ ಆಡ್ತೀಯ? ಅದು ನನಗೆ ಹೇಳ್ಬೇಡ, ನಿನ್ ಹೆಂಡತಿಗೆ ಹೇಳು. ಮನೇಲಿ ಬಿಟ್ಟೆ ತಿನ್ಕೊಂಡ್ ಬಿದ್ದಿರ್ತಾಳೆ, ನನಗ್ ಬುದ್ಧಿ ಹೇಳ್ತಾಳೆ. ನೋಡ್ ಪೂಜಾ, ಏನು ಕೆಲಸ ಕಾರ್ಯ ಇಲ್ಲದೆ ಮನೇಲಿರೋದು ನೀನು, ಆಫೀಸ್ಗೆ ಹೋಗಿ ಬಿಸಿ ಲೈಫ್ ನ ಲೀಡ್ ಮಾಡ್ತಿರೋದು ನಾನು. ಸೊ ನಾನ್ ಬಂದಾಗ ಮರ್ಯಾದೆಯಾಗಿ ಜಾಗ ಬಿಡೋದನ್ನ ಕಲಿ. ಏ ಕನ್ನಿಕಾ, ಪೂಜಾ, ಸುಮ್ನೆ ಅವಳಿಗೆ ಬಾಯಿ ಕೊಟ್ಟು ಮಾತಾಡಕ್ ಹೋಗ್ಬೇಡ, ಜಗಳ ದೊಡ್ಡದಾಗತ್ತೆ. ಬಿಟ್ಟಾಕ ಪೂಜಾ. ಭಾಗ್ಯಕ್ಕ, ಭಾಗ್ಯಕ್ಕ ಇಲ್ವಾ? ತಿರುಪತಿಗೆ ಹೋಗಿದ್ದೆ, ಭಾಗ್ಯಕ್ಕನ ಪ್ರಸಾದ ಕೊಟ್ಟೋಗೋಣ ಅಂತ ಬಂದೆ. ಭಾಗ್ಯಕ್ಕ ಎಲ್ಲಿದ್ದಾರೆ? ಇನ್ಮೇಲೆ ಇದು ನಿಮ್ ಭಾಗ್ಯಕ್ಕನ್ ಮನೆ ಅಲ್ಲ, ನನ್ ಮನೆ. ಇಷ್ಟು ದಿನ ಅವಳು ಇಲ್ಲಿ ಬಿಟ್ಟಿ ತಿಂತಾ ಇದ್ಲು, ಒದ್ದೋಡ್ಸಿ. ಏನು ಒದ್ದೋಡ್ಸಿದೀರಾ? ಏನ್ ತಂಡವನ, ಇವಳಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಮ್ ಕೂಡನು ಬುದ್ಧಿ ಇಲ್ವಾ? ಯಾರಾದ್ರೂ ಹೀಗ್ ಮಾಡ್ತಾರಾ? ಭಾಗ್ಯಕ್ಕ ಇಲ್ಲ ಅಂದ್ಮೇಲೆ ಕುಸುಮ ಆಂಟಿ, ಧರ್ಮ ಅಂಕಲ್ ಕೂಡ ಇರಲ್ಲ. ಇರಲ್ಲ. ನಿಂಗೆ ಏನಾದ್ರು ಪ್ರಾಬ್ಲಮ್ಮು ನನಗಲ್ಲ, ನಿಮ್ಗೆ. ಅಲ್ಲ ತಂಡವನ, ಹೆತ್ತ ಅಪ್ಪ ಅಮ್ಮನ್ನೇ ಮನೆಯಿಂದ ಹೊರಗ್ ಹಾಕಿದ್ಯಲ್ಲ, ಏನ್ ಹೇಳ್ಬೇಕು ನಿನ್ಗೆ? ಇದ್ಯಾಕೋ ನನ್ಗೆ ಸರಿ ಕಾಣ್ತಿಲ್ಲ ಅಣ್ಣ. ಅಪ್ಪ ಅಮ್ಮನ ಹೊರಗಡೆ ಹಾಕಿದ್ಯಲ್ಲ, ಆ ಶಾಪ ನಿನ್ಗೆ ಸುಮ್ನೆ ಬಿಡಲ್ಲ. ಸ್ವಲ್ಪ ಹುಷಾರಾಗಿರು. ಏನ್ ದೊಡ್ಡ ದೇವ್ರ ಇವಳು ಹೇಳ್ದಂಗೆಲ್ಲ ಆಗ್ಬಿಡುತ್ತೆ. ತಾಂಡವ್, ಅವಳು ಬೊಗ್ಲಿಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ನೀನು. ಅವಳು ಏನಾದ್ರು ಬೊಗ್ಳ್ಕೊಂಡ್ ಸಾಯ್ಲಿ.